ಹಾಯ್ ಫ್ರೆಂಡ್ಸ್, ನಿಮ್ಮ ಮನೇಲಿ ಈ ಥರದ್ದು ಒಂದೇ ಒಂದು ಗಿಡ ಇದ್ರೆ ಸಾಕು. ಅದನ್ನು ಹೇಗೆ 1ರಿಂದ 4, 5, 6 ಇನ್ನೂ ಮಲ್ಟಿಪಲ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಅದು ಹೇಗೆ ಅಂತ ಈ ಮೆಥಡ್ ಹೇಳ್ಕೊಡ್ತೀನಿ. ಜಸ್ಟ್ ವಿಡಿಯೋನ ನೋಡಿ. ಈ ಗಿಡ ಸ್ವಲ್ಪ ಚಿಕ್ಕಕ್ಕಿದೆ, ಇದು ಬೇಡ. ಇಲ್ಲಿ ಸ್ವಲ್ಪ ಉದ್ದಕ್ಕೆ ಬೆಳೆದಿರೋ ಗಿಡ ಇದೆ, ಭಾಳ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ. ಈ ಗಿಡನ ಚಾಯ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಏನು ಮಾಡ್ತೀನಿ ಮುಂದೆ ಪ್ರೊಸೀಜರು ನೋಡಿ, ಹಾಗೆ ಫಾಲೋ ಮಾಡ್ತಾ ಹೋಗಿ. ಮಣ್ಣು ತಗೊಳ್ಳಿ, ಸ್ಟಾರ್ಟಿಂಗ್ ಸ್ವಲ್ಪ ಮಣ್ಣು ಬೇಕು. ಮಣ್ಣು ತಗೊಳ್ಳಿ. ಇದರಲ್ಲಿ ಆಲ್ರೆಡಿ ಸ್ವಲ್ಪ ಬೇರ್ ಬಿಟ್ಟಿದೆ. ಬೇರ್ ಬಿಟ್ಟಿರೋ ಗಿಡನೇ ಬೇಕು ಅಂತ ಏನಿಲ್ಲ. ವಿತೌಟ್ ಬೇರ್ ಇದ್ರೂ ಪರವಾಗಿಲ್ಲ, ಬೇರ್ ಬಿಡದೇ ಇದ್ರೂ ಪರವಾಗಿಲ್ಲ. ನೀವು ಮಣ್ಣನ್ನ ತಗೊಂಡು ನಾ ಹೇಳೋ ಮೆಥಡ್ ಮಾಡಿ. ಈ ಗಿಡದಲ್ಲಿ ಆಲ್ರೆಡಿ ಬೇರ್ ಬಿಟ್ಟಿದೆ, ಬೇರ್ ಬಿಡಲೇಬೇಕು ಅಂತ ಏನಿಲ್ಲ. ಓಕೆನಾ? ಎಷ್ಟು ಸ್ವಲ್ಪ ಮಣ್ಣು ತಗೊಂಡು ಅದ್ರ ಸುತ್ತ ಮಣ್ಣನ್ನು ಕಟ್ಟಬೇಕು. ಹೇಗಂತ ನೋಡಿ, ಈ ಥರ ಮಣ್ಣು ತಗೊಂಡು ಕಟ್ತಾ ಹೋಗಿ, ಕವರ್ ಅಪ್ ಮಾಡಿ. ಬಟ್ಟೆಯಲ್ಲಿ ಕಟ್ಟೋದು ಭಾಳ ಒಳ್ಳೇದು. ಬಟ್ಟೆಯಲ್ಲಿ ಕಟ್ಟಿದ್ರೆ ನೀರು ಹಾಕೋಕೆ ಈಸಿ ಆಗುತ್ತೆ. ಸೊ ಬಟ್ಟೆಯಲ್ಲೇ ಕಟ್ಟಿ, ನಾನು ಇಲ್ಲಿ ಕವರ್ ಕಟ್ಟಿದ್ದೀನಿ, ಬಟ್ಟೆಲಿ ಕಟ್ಟಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಡೈಲಿ ನೀರು ಹಾಕಲೇಬೇಕು. ಡೈಲಿ ಅಂದರೆ ಸ್ವಲ್ಪ ಹಸಿ ಇರಬೇಕು, ಮಣ್ಣು ಹಸಿ ಇರಬೇಕು. ಅದಕ್ಕೋಸ್ಕರ ಡೈಲಿ ನೀರು ಹಾಕ್ತಾ ಹೋಗಿ. ಅದಕ್ಕೆ ಡೈಲಿ ಅಥವಾ 3 ಡೇಸ್ 4 ಡೇಸಿಗೆ ಒಂದ್ಸಲ ನೀರು ಹಾಕಿ, ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ನೀರು ಇರಬೇಕು, ಹಸಿ ಇರಬೇಕು ಮಣ್ಣು. ಒಂದು ವೀಕ್ ಆದಮೇಲೆ ನಾನು ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಕವರು. ಬಟ್ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಬೇಗ ರಿಮೂವ್ ಮಾಡಿದೆ. ನೀವು ಅಟ್ಲೀಸ್ಟ್ 1 ತಿಂಗಳಾದರೂ ಅದು ಮಣ್ಣನ್ನು ತೆಗಿಯೋಕ್ಕೆ ಹೋಗಲೇಬಾರ್ದು. ನಾನೇನು ಮಾಡಲಿ, ವಿಡಿಯೋ ಡಿಲೀಟ್ ಆಗ್ಬೋದು, ಮಿಸ್ ಆಗ್ಬೋದು. ಅದಕ್ಕೋಸ್ಕರ 1 ವೀಕಲ್ಲೇ ರಿಮೂವ್ ಮಾಡಿಬಿಟ್ಟೆ. ನೋಡಿ, ಈಗ ಅದು ರಿಮೂವ್ ಮಾಡಿ ತೋರಿಸ್ತೀನಿ ಬೇರು ಬಿಟ್ಟಿದೆಯಲ್ಲ ಅಂತ. ಸ್ವಲ್ಪ ಚಿಕ್ಕದಾಗಿ ಬೇರು ಬಿಟ್ಟಿದೆ. ನೋಡಿ, ಇಲ್ಲಿ ಬೇರಲ್ಲೇ ಮತ್ತೆ ಇನ್ನೊಂದು ಚಿಕ್ಕ ಬೇರು ಬಿಟ್ಟಿದೆ. ಇಲ್ಲಿ ಸೈಡಲ್ಲಿ ಬೇರುಗಳು ಬೆಳೆಯೋದಕ್ಕೆ ಶುರು ಆಗುತ್ತೆ. ಬಟ್ ನಾನು 1 ವೀಕಲ್ಲೇ ತೆಗೆದಿರೋದ್ರಿಂದ ಹೊಸ ಬೇರುಗಳು ಸೈಡಲ್ಲಿ ಬೆಳೆದಿಲ್ಲ. ಆಲ್ರೆಡಿ ಬೆಳೆದಿರೋ ಬೇರಲ್ಲೇ ಬೆಳೆದಿದೆ. ಅದೇನು ಪರವಾಗಿಲ್ಲ. ನೋಡಿ, ನಾನು ಈ ಪಕ್ಕದಲ್ಲಿ ಎಲ್ಲೂ ಬೇರುಗಳು ಇಲ್ಲ, ಹೊಸ ಬೇರುಗಳು ಎಲ್ಲೂ ಹುಟ್ಟಿಲ್ಲ. ಆದರೂ ಸಹ ಕಟ್ ಮಾಡಿ ಬೆಳೆದು ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉದ್ದ ಬಿಟ್ಬಿಟ್ಟು ಕಟ್ ಮಾಡಿ. ಈ ಬೇರನ್ನ ಏನು ಮಾಡಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದು ಯೂಸ್ ಇದೆ, ಇದನ್ನ ಎಸೆಯೋಕೆ ಹೋಗ್ಬಿಡಿ. ಲಾಸ್ಟಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ, ಸೈಡಲ್ಲಿ ಇಟ್ಟಿರಿ. ನೋಡಿ, ಇಷ್ಟೇ ಫ್ರೆಂಡ್ಸ್. ನೀರು ಹಾಕಿ ರೆಡಿ ಮಾಡಿ ಇಟ್ಬಿಡಿ, ಅದು ಆರಾಮಾಗಿ ಚಿಗುರುತ್ತೆ. ಈ ಥರ ಇದೆ ನೋಡಿ, ಚಿಕ್ಕದಾಗಿ ಉದ್ದ ಬೆಳಿತಾ ಇದ್ದಂಗೆ ಕಟ್ ಮಾಡಿ. ಮತ್ತೆ ಅದನ್ನ ಹಳೆ ಕಾಂಡನ ಯೂಸ್ ಮಾಡ್ಬೋದು. ನೋಡಿ, ಹಳೆ ಕಾಂಡನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಈ ಕಾಂಡನ ತುಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಉದ್ದುದ್ದಾಗಿ ಬಿಟ್ಬಿಟ್ಟು ನೋಡಿ, ಈ 3 ಕಟ್ ಮಾಡಿರೋ ಕಾಂಡ ಇದೆಯಲ್ಲ, ಅದನ್ನು ಮಣ್ಣಲ್ಲಿ ಪೂರ್ತಿಯಾಗಿ ಉದ್ದ ನಿಲ್ಲಿಸಿ ಮಣ್ಣು ಮುಚ್ಚಿ. ಈ ಬೇರಿರೋ ಕಾಂಡನ ಸ್ಟ್ರೈಟಾಗಿ ನಿಲ್ಲಿಸಿ ಮಣ್ಣು ಮುಚ್ಚಿ, ಅದು ಮತ್ತೆ ಚಿಗುರುತ್ತೆ. ಚಿಗುರಿರೋಂತಹ ಇದು ಲಾಸ್ಟಲ್ಲಿ ತೋರಿಸ್ತೀನಿ. ಈ ನೋಡಿ, ಈಗ ಕಟ್ ಮಾಡಿದ್ವಿ ಆ ಗಿಡದ ಬೇರು ನೋಡಿ, ನಾವು ಹಳೆಯ ಮೆಥಡ್ ಯೂಸ್ ಮಾಡಿದ್ವಿ. ಸೇಮ್ ಕಟ್ ಮಾಡಿ ಒಂದು ಚಿಕ್ಕ ಪೀಸ್ನ ಕಟ್ ಮಾಡಿ ಮಣ್ಣಲ್ಲಿ ಹೂತು ಹಾಕಿದ್ವಿ. ಅದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ಗ್ರೋತ್ ಆಗಿದೆ. ಈಗ ಜಸ್ಟ್ ಕಟ್ ಮಾಡಿದ್ನಲ್ಲ, ಅದ್ರ ಕಾಂಡ ಇದೆ, ಅದ್ರದ್ದು ಬೇರಿದು ನೋಡಿ. ಈಗ ಜಸ್ಟ್ ಕಟ್ ಮಾಡಿ ತೋರಿಸಿದ್ನಲ್ಲ ನಿಮಗೆ, ಅದ್ರದ್ದು ಬೇರು ಹೇಗಿದೆ ನೋಡಿ. ಸೊ ಈ ಥರ ಕಟ್ ಮಾಡಿ ಮಣ್ಣಲ್ಲಿ ಹಾಕಿದರೆ ಅದು ಚೆನ್ನಾಗಿ ಚಿಗುರುತ್ತೆ. ಹೊಸ
ಗಿಡಗಳು ಹುಟ್ಟುತ್ತೆ. ನೋಡಿ ಸ್ವಲ್ಪ ದಿನ ಆದಮೇಲೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ದಿನ ಅಲ್ಲ, ತಿಂಗಳು ಆದಮೇಲೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ ಮಾಡಿ ಮುಚ್ಚಿರೋಂತಹ ಗಿಡಗಳು ಯಾವ ರೀತಿ ಚಿಗುರಿದೆ ಅಂತ.